5 ವರ್ಷಗಳ ಬಳಿಕ ಚೀನಾದಲ್ಲಿ ಮತ್ತೆ ಕಾಣಿಸಿಕೊಂಡಿರುವಂತಹ ಕೊರೋನಾ ರೀತಿಯ ವೈರಸ್ ಜಗತ್ತಿನಾದ್ಯಂತ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಅಕ್ಕಪಕ್ಕದ ದೇಶಗಳಿಗೂ ಕೂಡ HMPV ಕಾಲಿಟ್ಟಿದೆ. HMP ವೈರಸ್ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಕಾಲಿಟ್ಟಿದೆ. ಹಾಂಗ್ಕಾಂಗ್ನಲ್ಲೂ ಕೂಡ ಹೊಸ ಪ್ರಕರಣಗಳು ಪತ್ತೆಯಾಗಿವೆ. ಮತ್ತೊಂದು ಕಡೆ ಪಕ್ಕದ ಜಪಾನ್ನಲ್ಲೂ ಕೂಡ ಲಕ್ಷದಷ್ಟು ಸನಿಹ ಕೇಸ್ಗಳು ಬೆಳಕಿಗೆ ಬಂದಿವೆ. ಜಪಾನ್ನಲ್ಲಿ ಕಳೆದ 20 ದಿನದಲ್ಲಿ 94,259 ಕೇಸ್ಗಳು ಪತ್ತೆಯಾಗಿವೆ. ಹೀಗಾಗಿ ಏಷ್ಯಾದ ಇತರೆ ದೇಶಗಳಲ್ಲಿ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಚೀನಾದಲ್ಲಿ ವೈರಸ್ ಪತ್ತೆಯಾಗಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಸ್ಪತ್ರೆಗೆ ದಾಖಲಾಗ್ತಾ ಇರುವಂತಹವರ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ 14 ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಈ ವೈರಸ್ಗೆ ಟಾರ್ಗೆಟ್ ಆಗ್ತಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಚೀನಾ ಸರ್ಕಾರ ಇದ್ಯಾವುದನ್ನು ಒಪ್ಕೊಳ್ತಾ ಇಲ್ಲ. ಇದೊಂದು ಸೀಸನಲ್ ಫ್ಲೂ ಅಷ್ಟೇ ಅಂತ ಹೇಳಿ ಎಲ್ಲ ಆರೋಪಗಳನ್ನ ಅಥವಾ ಎಲ್ಲ ಚರ್ಚೆಗಳನ್ನ ಅಲ್ಲಗಳಿತಾ ಇದೆ. ಚಳಿಗಾಲದಲ್ಲಿ ಈ ರೀತಿಯಾಗೋದು ಸಾಮಾನ್ಯ, ಉಸಿರಾಟದ ತೊಂದರೆ ಇದು ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಫ್ಲೂ ಅನ್ನುವಂತಹ ಮಾತನ್ನ ಚೀನಾ ಸರ್ಕಾರ ಹೇಳ್ತಾ ಇದೆ. ಅಂದ್ರೆ ಕೇಳಿ ಬರ್ತಾ ಇರುವಂತಹ ಎಲ್ಲ ಆರೋಪಗಳನ್ನ ಚೀನಾ ಅಲ್ಲಗಳಿತಾ ಇದೆ. ಬಟ್ ಸಿಚುವೇಶನ್ ಹಾಗಿಲ್ಲ. ಚೀನಾದಿಂದ ಹೊರಗಡೆ ಬರ್ತಾ ಇರೋ ಒಂದೊಂದು ವಿಡಿಯೋಗಳು ಕೂಡ ಆತಂಕವನ್ನ ಸೃಷ್ಟಿ ಮಾಡ್ತಾ ಇವೆ. ಅಕ್ಕಪಕ್ಕದ ರಾಷ್ಟ್ರಗಳಿಗೂ ಕೂಡ ವೈರಸ್ ಕಾಲಿಟ್ಟಿರೋದು ಆತಂಕವನ್ನ ಡಬಲ್ ಮಾಡಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಹಾಗೇನಿಲ್ಲ, ಇದು ವಾರ್ಷಿಕವಾಗಿ ಬರುವಂತಹ ಒಂದು ವೈರಸ್ ಅಥವಾ ಜ್ವರ ಅಷ್ಟೇ ಅಂತ ಹೇಳಿ ಇರುವಂತಹ ಆತಂಕವನ್ನ ಕಡಿಮೆ ಮಾಡುವಂತಹ ಅಥವಾ ಅಲ್ಲಗಳೆಯುವಂತಹ ಕೆಲಸವನ್ನ ಚೀನಾ ಸರ್ಕಾರ ಮಾಡ್ತಾ ಇದೆ. ಬಟ್ ಪರಿಸ್ಥಿತಿ ಹಾಗಿಲ್ಲ. ಅಕ್ಕಪಕ್ಕದ ದೇಶಗಳಿಗೂ ಕೂಡ ವೈರಸ್ ಹರಡ್ತಾ ಇದೆ ಎನ್ನುವಂತಹ ಇನ್ಫಾರ್ಮೇಶನ್ ಲಭ್ಯ ಆಗ್ತಾ ಇರೋದು. ಸದ್ಯಕ್ಕೆ ಈ ಹೊಸ ವೈರಸ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಚಂದ್ರಮೋಹನ್? ಹೌದು ವಿದೇಶಿ, ಮುಖ್ಯವಾಗಿ ಈಗ ಚೀನಾದ ವಿದೇಶಾಂಗ ಇಲಾಖೆ ವಕ್ತಾರರು ಚೀನಾದಲ್ಲಿ ಪತ್ತೆಯಾಗಿರುವಂತಹ HMPV ವೈರಸ್ನ ಬಗ್ಗೆ ಹೆಚ್ಚಿನ ಆತಂಕ ಬೇಡ ಮತ್ತು ಚೀನಾದ ನಾಗರಿಕರ ಆರೋಗ್ಯದ ಬಗ್ಗೆ ಚೀನಾ ಸರ್ಕಾರ ಕಾಳಜಿಯನ್ನು ವಹಿಸ್ತಾ ಇದೆ. ಚೀನಾಕ್ಕೆ ಬೇರೆ ದೇಶಗಳ ನಾಗರಿಕರು ಪ್ರಯಾಣ ಮಾಡೋದು ಈಗಲೂ ಕೂಡ ಸುರಕ್ಷಿತ ಅನ್ನೋ ಒಂದು ಮಾತನ್ನೇ ಹೇಳ್ತಾ ಇದ್ದಾರೆ. ಆದರೆ ಈಗ HMPV ವೈರಸ್ ಕೇವಲ ಚೀನಾ ದೇಶಕ್ಕೆ ಮಾತ್ರನೇ ಸೀಮಿತವಾಗಿಲ್ಲ, ಚೀನಾ ದೇಶದಲ್ಲಿ ಮಾತ್ರ ಇಲ್ಲ, ಇದು ಚೀನಾವನ್ನು ದಾಟಿ ಈಗ ಬೇರೆ ದೇಶಗಳಿಗೂ ಕೂಡ ಹರಡ್ತಾ ಇದೆ. ಮುಖ್ಯವಾಗಿ ಹಾಂಗ್ಕಾಂಗು ಮತ್ತು ಜಪಾನ್ ದೇಶಗಳಲ್ಲೂ ಕೂಡ HMPV ವೈರಸ್ನ ಪ್ರಕರಣಗಳು ಪತ್ತೆಯಾಗಿವೆ. ಇದರಿಂದಾಗಿ ಈಗ ಬೇರೆ ದೇಶಗಳಲ್ಲೂ ಕೂಡ ಇದು ವೇಗವಾಗಿ ಹರಡ್ತಕ್ಕಂತಹ ಭಯ ಭೀತಿ ಕೂಡ ಸೃಷ್ಟಿಯಾಗಿದೆ. ಮುಖ್ಯವಾಗಿ ಈಗ ಹಾಂಗ್ಕಾಂಗ್ ದೇಶದಲ್ಲೂ ಕೂಡ ಕೆಲವೊಂದು HMPV ವೈರಸ್ನ ಕೇಸ್ಗಳು ಪತ್ತೆಯಾಗಿವೆ ಅಂತೇಳಿ ಹಾಂಗ್ಕಾಂಗ್ ಹೇಳ್ತಾ ಇದೆ. ಜೊತೆಗೆ ಜಪಾನ್ನಲ್ಲೂ ಕೂಡ HMPV ವೈರಸ್ನ 94,259 ಕೇಸ್ಗಳು ಪತ್ತೆಯಾಗಿವೆ. ಜಪಾನ್ ದೇಶದಲ್ಲಿ ಸುಮಾರು 5,000 ಆಸ್ಪತ್ರೆಗಳಿವೆ. ಈ 5,000 ಆಸ್ಪತ್ರೆಗಳಲ್ಲಿ ಡಿಸೆಂಬರ್ 15ರವರೆಗೆ 94,259 ಕೇಸ್ಗಳು ಪತ್ತೆಯಾಗಿದ್ವು. ಮತ್ತು ಈ ವರ್ಷದ ಈ ಒಂದು ಸೀಸನ್ನಲ್ಲಿ ಒಟ್ಟಾರೆಯಾಗಿ 7,18,000 HMPV ವೈರಸ್ನ ಕೇಸ್ಗಳು ಪತ್ತೆಯಾಗಿವೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಹೀಗೆ ಸಾವಿರಾರು ಸಂಖ್ಯೆಯಲ್ಲಿ ಜಪಾನ್ನಲ್ಲಿ HMPV ವೈರಸ್ನ ಕೇಸ್ಗಳು ಪತ್ತೆ ಆಗ್ತಾ ಇರತಕ್ಕಂಥದ್ದು ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಈಗ ಜಪಾನ್ ದೇಶದಿಂದ ಇದು ಬೇರೆ ದೇಶಕ್ಕೂ ಹರಡಬಹುದು. ಈಗಾಗಲೇ ಚೀನಾದಿಂದ ಹಾಂಗ್ಕಾಂಗು ಮತ್ತು ಜಪಾನ್ ದೇಶಕ್ಕೂ ಕೂಡ HMPV ವೈರಸ್ನ ಕೇಸ್ಗಳು ಹರಡಿವೆ. ಹಾಗಾಗಿ ಈಗ ಈ ಚೀನಾ, ಜಪಾನ್, ಹಾಂಗ್ಕಾಂಗ್ ಈ ದೇಶಗಳಿಂದ ಇದು ವಿಶ್ವದ ಬೇರೆ ಬೇರೆ ದೇಶಗಳಿಗೆ ಹರಡಿದ್ರೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಜನರಿಗೆ ಸಂಕಷ್ಟ ಶುರುವಾಗುತ್ತೆ. ಮುಖ್ಯವಾಗಿ ಈ ವೈರಸ್ ತೀವ್ರ ಸ್ವರೂಪದಲ್ಲಿ ಹರಡಿದ್ರೆ ಅಥವಾ ಮಾರಣಾಂತಿಕವಾಗಿ ಪರಿಣಮಿಸಿದ್ರೆ ಆಯಾ ದೇಶಗಳು ಕೂಡ ತಮ್ಮ ದೇಶದ ಜನರ ಆರೋಗ್ಯ ರಕ್ಷಣೆಗಾಗಿ ಮತ್ತು ಬೇರೆಯವರಿಗೆ ಹರಡದಂತೆ ಕಠಿಣ ಆರೋಗ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಐಸೋಲೇಷನು, ಕ್ವಾರಂಟೈನ್ ನಂತಹ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಸೀಲ್ ಡೌನು, ಲಾಕ್ಡೌನ್ ಅಂತ ಕ್ರಮಗಳಿಗೂ ಕೂಡ ದೇಶದ ಸರ್ಕಾರಗಳು ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಅನಿವಾರ್ಯ ಆಗುತ್ತೆ. ಹಾಗಾಗಿ ಈಗ ಇದು ವೈರಸ್ ಎಷ್ಟು ವೇಗವಾಗಿ ಹರಡ್ತಾ ಇದೆ, ಇದು ಮಾರಣಾಂತಿಕವೇ ಅಲ್ವೇ ಅನ್ನೋದ್ರ ಬಗ್ಗೆನೂ ಕೂಡ ಈಗ ವಿಜ್ಞಾನಿಗಳು, ತಜ್ಞರು ಸಂಶೋಧನೆ ನಡೆಸಿ ಜನರಿಗೆ ಮತ್ತು ಸರ್ಕಾರಗಳಿಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಆದರೆ ಈಗ ಚೀನಾ ದೇಶದಲ್ಲಿ ಮೊದಲನೇದಾಗಿ ಈ HMPV ವೈರಸ್ ಪತ್ತೆ ಆದರೂ ಕೂಡ ಇದು ಯಾವ ಮಟ್ಟಿಗೆ ಇದೆ, ಇದು ಮಾರಣಾಂತಿಕವೇ ಅಲ್ವೇ ಅನ್ನೋದ್ರ ಬಗ್ಗೆ ಚೀನಾ ಸರ್ಕಾರ ಯಾವುದೇ ಮಾಹಿತಿಯನ್ನು ಬೇರೆ ದೇಶಗಳಿಗೆ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಗೂ ಕೂಡ ನೀಡ್ತಾ ಇಲ್ಲ. ಈಗ ಬೇರೆ ದೇಶಗಳಲ್ಲೂ ಕೂಡ ಈ ಬಗ್ಗೆ ಅಧ್ಯಯನವನ್ನು ನಡೆಸಬೇಕಾಗಿದೆ, ಸಂಶೋಧನೆಯನ್ನು ಮಾಡಬೇಕಾಗಿದೆ. HMPV ವೈರಸ್ ಜಗತ್ತಿಗೆ ಹೊಸದಲ್ಲ. 2001ರಲ್ಲೇ ಜಗತ್ತಿನಲ್ಲಿ ನೆದರ್ಲ್ಯಾಂಡ್ ದೇಶದಲ್ಲಿ ಮೊದಲ ಬಾರಿಗೆ HMPV ವೈರಸ್ನ ಕೇಸು ಪತ್ತೆಯಾಗಿತ್ತು. ಆದರೆ ಇದು ಆಗ ಹೆಚ್ಚು ಅಪಾಯಕಾರಿ ಆಗಿರಲಿಲ್ಲ ಮತ್ತು ಮಾರಣಾಂತಿಕ ಆಗಿರಲಿಲ್ಲ. ಹೀಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆ ಆಗಲಿ ಅಥವಾ ಅಧ್ಯಯನವನ್ನಾಗಲಿ ಯಾರು ಕೂಡ ಯಾವ ದೇಶಗಳು ಕೂಡ ನಡೆಸಲಿಕ್ಕೆ ಹೋಗಿಲ್ಲ ಮತ್ತು ಇದಕ್ಕೆ ಯಾವುದೇ ವ್ಯಾಕ್ಸಿನ್ ಅನ್ನು ಕೂಡ ಕಂಡುಹಿಡಿಯುವಂಥ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಆದರೆ ಈಗ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಹರಡ್ತಾ ಇರೋದ್ರಿಂದಾಗಿ ಈಗ ಇದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನು ಅಧ್ಯಯನವನ್ನು ಮಾಡಬೇಕಾಗುತ್ತೆ ಮತ್ತು ಇದಕ್ಕೆ ಸೂಕ್ತವಾದಂಥ ವ್ಯಾಕ್ಸಿನ್ ಅನ್ನು ಸಂಶೋಧನೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಫಾರ್ಮಾ ಕಂಪನಿಗಳು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.